ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದ್ದು ಧಾರಾಕಾರ ಮಳೆಗೆ ರಸ್ತೆ ಮೇಲೆ ಗುಡ್ಡ ಕುಸಿದಿದೆ. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದ್ದು ಧಾರಾಕಾರ ಮಳೆಗೆ ಇದೀಗ ರಸ್ತೆ ಮೇಲೆ ಗುಡ್ಡ ಕುಸಿದಿದೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಕ್ಕೆ ತೆರಳುವ ಮಾರ್ಗದಲ್ಲಿ ಗುಡ್ಡ ಕುಸಿತ ಇದೀಗ ಸಂಭವಿಸಿದೆ. ರಸ್ತೆಗೆ ಅಡ್ಡಲಾಗಿ ಕುಸಿದು ಮಣ್ಣು ಬಿದ್ದಿದೆ, ಬಂಡೆ ಕೂಡ ಬಿದ್ದಿದೆ. ಸ್ಥಳಕ್ಕೆ ಪ್ರವಾಸಿ ಮಿತ್ರರು ಭೇಟಿಯನ್ನ ನೀಡಿ ಇದೀಗ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಳೆ ಹೆಚ್ಚಾದ್ರೆ ಗುಡ್ಡ ಒಂದು ಭಾಗ ಕುಸಿಯುವ ಸಂಭವ ಕೂಡ ಇದೆ. ಈಗಾಗಲೇ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಲಾಗಿದೆ. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ಧಾರಾಕಾರ ಮಳೆಗೆ ರಸ್ತೆ ಮೇಲೆ ಇದೀಗ ಗುಡ್ಡ ಕೂಡ ಕುಸಿದಿದೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಕ್ಕೆ ತೆರಳುವ ಮಾರ್ಗದಲ್ಲಿ ಗುಡ್ಡ ಕುಸಿತ ಆಗಿದೆ. ರಸ್ತೆಗೆ ಅಡ್ಡಲಾಗಿ ಮಣ್ಣು ಹಾಗೂ ಬಂಡೆಗಳು ಕೂಡ ಕುಸಿದು ಬಿದ್ದಿದೆ. ಸ್ಥಳಕ್ಕೆ ಪ್ರವಾಸಿ ಮಿತ್ರರು ಈಗಾಗಲೇ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಮಳೆ ಏನಾದರೂ ಇನ್ನೂ ಜಾಸ್ತಿ ಹೆಚ್ಚಾದರೆ ಒಂದು ಭಾಗ ಕುಸಿಯುವ ಭೀತಿ ಕೂಡ ಇದೆ. ಹಾಗಾಗಿ ಈಗಾಗಲೇ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಲಾಗಿದೆ. ಈಗಾಗಲೇ ರಾಜ್ಯದಾದ್ಯಂತ ಸಾಕಷ್ಟು ಮಳೆಯಾಗ್ತಾ ಇದೆ. ಈ ಮಳೆಯಿಂದಾಗಿ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿದೆ. ಇನ್ನು ರಸ್ತೆಗಳಲ್ಲಿ ನೀರು ನಿಂತಿರೋದ್ರಿಂದ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಇದೀಗ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದ್ದು ಗುಡ್ಡ ಕುಸಿದಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಗುಡ್ಡ ಕುಸಿದಿದೆ ಅಂತ. ಸಾಕಷ್ಟು ಜನರು ಅಲ್ಲಿ ಆ ರಸ್ತೆಯಲ್ಲಿ ಪ್ರಯಾಣವನ್ನ ಕೂಡ ಮಾಡ್ತಿರ್ತಾರೆ, ಸಂಚಾರವನ್ನ ಮಾಡ್ತಿರ್ತಾರೆ. ಅವರಿಗೆ ತೊಂದರೆಯಾಗುತ್ತೆ. ಇನ್ನೂ ಏನಾದರೂ ಜಾಸ್ತಿ ಮಳೆಯಾದರೆ ಆ ಗುಡ್ಡದ ಭಾಗ ಏನಿದೆ ಅದರಲ್ಲಿ ಒಂದು ಭಾಗ ಕುಸಿಯುವ ಭೀತಿ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಜಿಲ್ಲೆಗೆ, ಚಿಕ್ಕಮಗಳೂರು ಜಿಲ್ಲೆಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಲಾಗಿದೆ. ರಸ್ತೆಗೆ ಬಂದಿಲ್ಲ. ಪ್ರವಾಸಿ ಮಿತ್ರಗಳಾದ ಪ್ರಮೋದ್ ಮತ್ತು ಮಿರ್ಫಾಕ್